ಸುಧಾಕರ್ ಒಕ್ಕಲಿಗರ ಬೆಳವಣಿಗೆ ಸಹಿಸಲ್ಲ. ಅಧಿಕಾರದಲ್ಲಿದ್ದಾಗ ಒಕ್ಕಲಿಗರ ಮೇಲೆ ನೂರಾರು ದೌರ್ಜನ್ಯ. ಪರ್ಯಾಯ ನಾಯಕರು ಕ್ಷೇತ್ರದಲ್ಲಿ ಬೆಳೀಬಾರದು ಅನ್ನೋ ಧ್ಯೇಯ. ಶಾಸಕ ಸಚಿವ ಆದಾಗ ಕ್ಷೇತ್ರದಲ್ಲಿ ಎಷ್ಟು ಒಕ್ಕಲಿಗ ಲೀಡರ್ಗಳನ್ನ ಬೆಳೆಸಿದ್ದಾರೆ. ತಮ್ಮ ಸ್ವಾರ್ಥಕ್ಕಾಗಿ ನಿರಂತರವಾಗಿ ಪಕ್ಷ ಬದಲಿಸುವ ಸುಧಾಕರ್ ಈಗಲೂ ಅಷ್ಟೇ ಮೊಸಳೆ ಕಣ್ಣೀರು ಹಾಕಿ ಮತ ಕೇಳ್ತಿದ್ದಾರೆ. ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅಧಿಕಾರ ಇದ್ದಾಗ ಒಂದು ರೀತಿ, ಅಧಿಕಾರ ಇಲ್ಲದಾಗ ಮತ್ತೊಂದು ರೀತಿ. ಅವರಿಗೆ ಅಧಿಕಾರ ಸದಾ ಇರಲೇಬೇಕು. ಇದಕ್ಕಾಗಿ ಯಾರನ್ನ ಬೇಕಾದ್ರೂ ತುಳಿದು ಮೇಲೆ ಬರ್ತಾರೆ. ಈಗಲೂ ಅಷ್ಟೇ ಅವರ ಕಣ್ಣೀರ ಧಾರೆ ಕೇವಲ ಅಧಿಕಾರಕ್ಕಾಗಿ ಮಾತ್ರ ಅನ್ನೋ ಕೂಗು ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿಧ್ವನಿಸುತ್ತಿದೆ. ಈ ಬಗ್ಗೆ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಅಧಿಕಾರ ಇದ್ದಾಗ ಸುಧಾಕರ್ ಎಷ್ಟು ಜನ ಒಕ್ಕಲಿಗರನ್ನ ಬೆಳೆಸಿದ್ದಾರೆ. ಅಭಿವೃದ್ಧಿ ಕೆಲಸಗಳು ನಿಸ್ವಾರ್ಥವಾಗಿ ಮಾಡಿದಿದ್ರೆ ಇವತ್ತು ಕಣ್ಣೀರು ಬೇಕಿರ್ಲಿಲ್ವಲ್ಲ. ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸುಧಾಕರ್ ವಿರುದ್ಧದ ಅಲೆ ಇನ್ನೂ ಪೂರ್ತಿಯಾಗಿ ನಶಿಸಿಲ್ಲ. ಲೋಕಸಭಾ ಚುನಾವಣೆಗೆ ಡಾಕ್ಟರ್ ಕೆ ಸುಧಾಕರ್ ನಿಂತಿದ್ದಂಗೆ ಅವರ ವಿರುದ್ಧದ ಕೂಗು ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಿದೆ. ಈಗ ಮಾನ್ಯ ಮಾಜಿ ಮಂತ್ರಿಗಳು ಈಗ ಒಕ್ಕಲಿಗರ ಸಮುದಾಯದ ಉದ್ಧಾರಕ್ಕೆ ನಾನು ಹುಟ್ಟಿದ್ದೇನೆ ಅನ್ನೋ ರೀತಿ ಪ್ರಚಾರ ಕೊಟ್ಕೊಂಡು ಹೊರಟಿದ್ದಾರೆ. ಅವರು ಅಧಿಕಾರಾವಧಿಯಲ್ಲಿ 10 ವರ್ಷಗಳ ಕಾಲ ಅವರಿಂದ ಕಿರುಕುಳ ಅನುಭವಿಸಿದ್ರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥವ್ರು ಒಕ್ಕಲಿಗರೇ. ಯಾವುದೇ ಸಣ್ಣ ಪುಟ್ಟ ಘಟನೆ ನಡೆದಾಗ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಅವರ ಮೇಲೆ ಮೊಕದ್ದಮೆಗಳು ನೋಡಿ ಜೈಲಿಗೆ ಕಳಿಸಿರ್ತಕ್ಕಂಥ ಅನೇಕ ನಿದರ್ಶನಗಳಿದೆ. ಇವತ್ತು ಆ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಸುಮಾರು 10-12 ಜನ ಒಕ್ಕಲಿಗರ ಮುಖಂಡರ ಮೇಲೆ ಕೇಸುಗಳು ದಾಖಲಾಗಿರ್ತವೆ, ನನ್ನೂ ಸೇರಿ ಮಾಡಿಸಿರ್ತಕ್ಕಂಥದ್ದು ನಿದರ್ಶನಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಇವತ್ತು ಒಕ್ಕಲಿಗರ ಮತಗಳನ್ನು ಕ್ರೋಢೀಕರಣ ಮಾಡಲಿಕ್ಕೋಸ್ಕರ ಒಕ್ಕಲಿಗರು ಅಂತಕ್ಕಂಥದ್ದನ್ನು ಮಾಡಿಕೊಂಡು ಹೊರಟಿದ್ದಾರೆ. ಅದು ಸಾಕಷ್ಟು ಅವರಿಗೆ ಅವರು ಅಧಿಕಾರದಲ್ಲಿದ್ದಾಗ ತೋರಿದ ದರ್ಪದ ಬಗ್ಗೆಯೇ ಹೆಚ್ಚೆಚ್ಚು ಆರೋಪಗಳು ಮಾರ್ದನಿಸುತ್ತಿದೆ. ಇನ್ನು ಸ್ವಜಾತಿ ಒಕ್ಕಲಿಗರ ಮೇಲೆ ಸುಧಾಕರ್ ನಡೆಸಿದ ದೌರ್ಜನ್ಯದ ಬಗ್ಗೆ ಕ್ಷೇತ್ರದ ನಾಯಕರು ನಿರಂತರವಾಗಿ ದೂರುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿದೆ. ಈಗಾಗಲೇ ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ 6 ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗಿದೆ. ಇನ್ನುಳಿದ ಯಲಹಂಕ ಮತ್ತು ದೊಡ್ಡಬಳ್ಳಾಪುರ ಕ್ಷೇತ್ರಗಳು ಬಿಜೆಪಿ ಹಿಡಿತದಲ್ಲಿದೆಯಾದರೂ ಅಲ್ಲಿರುವ ಶಾಸಕರಿಗೆ ಸುಧಾಕರ್ ಕಂಡ್ರೆ ಆಗ್ತಿಲ್ಲ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಈಗಾಗಲೇ ಜಗಜ್ಜಾಹೀರಾಗಿದೆ. ಇದರಿಂದ ಎಲ್ಲಿ ನೋಡಿದ್ರು ಡಾಕ್ಟರ್ ಕೆ ಸುಧಾಕರ್ಗೆ ವಿರೋಧಗಳೇ ಕಾಣ್ತಿದೆ. ನಮ್ಮ ಸಮುದಾಯದವರು ಕೈ ಹಿಡಿತಾರೆ. ನಮ್ಮ ಸಮುದಾಯ ಇಲ್ಲಿರ್ತಕ್ಕಂಥ ಲೋಕಸಭಾ ಕ್ಷೇತ್ರದಲ್ಲಿ 19.5 ಲಕ್ಷ ಓಟ್ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ನಮ್ಮ ಸಮುದಾಯದವರಿದ್ದಾರೆ. ನಮ್ಮ ಸಮುದಾಯದವ್ರು ಕೈ ಹಿಡಿತಾರೆ ಅಂತ ಇವತ್ತು ಮತ ಪ್ರಚಾರ ಮಾಡ್ತಾ ಇದ್ದಾರೆ. ಕೆಲವು ಮುಖಂಡರ ಮನೆಗೆ ಹೋಗಿ ಭೇಟಿ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇವತ್ತು ಹೇಳೋದೇನೆಂದರೆ, ನಮ್ಮ ಸಮುದಾಯ ಅಧಿಕಾರ ಇದ್ದಾಗ ಎಲ್ಲಿಟ್ಟಿದ್ರಿ? ನಿಮ್ಮ ಸಮುದಾಯ ಮುಖಂಡರನ್ನ ಯಾವ ರೀತಿ ಬೆಳೆಸಿದ್ರಿ? ನಿಮ್ಮ ಸಮುದಾಯದ ಮುಖಂಡರಿಗೆ ಯಾವ ರೀತಿ ಕಿರುಕುಳವನ್ನು ಕೊಟ್ಟಿದ್ದೀರಿ? ತಾವು ರೌಡಿ ಶೀಟರ್ ಮಾಡಿದಿರಿ, ಕೇಸುಗಳು ಹಾಕ್ಸಿದಿರಿ, 307 ಕೇಸುಗಳು ಹಾಕ್ಸಿದಿರಿ, 353 ಹಾಕ್ಸಿದಿರಿ, ಅಟ್ರಾಸಿಟಿಗಳನ್ನ ಹಾಕ್ಸಿದಿರಿ, ಎಲ್ಲ ಜೈಲಿಗೆ ಕಳಿಸಿದಿರಿ. ಉದಾಹರಣೆಗೆ ಮಂಚನಹಳ್ಳಿ ಪ್ರಕಾಶ್ ಆಗ್ಬೋದು, ಭರಣಿ ವೆಂಕಟೇಶ್ ಆಗ್ಬೋದು, ಅಂಗ್ರೇಕ್ನಳ್ಳಿ ರವಿ ಆಗ್ಬೋದು, ನುಗ್ದಳ್ಳಿ ರವಿ ಆಗ್ಬೋದು, ನಮ್ಮ ಬಚ್ಚೇಗೌಡರು ಆಗ್ಬೋದು, ಕೆ ವಿ ನಾಗರಾಜ್ ಅವರು ಆಗ್ಬೋದು, ಮತ್ತು ಕೊಳನಹಳ್ಳಿ ಮುನ್ರಾಜ್ ಅವರು ಆಗ್ಬೋದು, ವಾಸುದೇವ್ ಆಗ್ಬೋದು, ವಾಸುದೇವ್ರ ತಮ್ಮ ಮುನ್ರಾಜ್ ಅವರು ಆಗ್ಬೋದು, ಇನ್ನು ಉಳಿಕೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು, ನಮ್ಮ ವಕೀಲರು ಅಣ್ಣ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಆಗ್ಬೋದು, ಎಲ್ಲರ ಮೇಲೂ ಸಹ ಪ್ರಕರಣಗಳು ಹಾಕಿರ್ತಕ್ಕಂಥ ಅವರೆಲ್ಲ ನಿಮ್ಮ ಸಮುದಾಯದವರಲ್ವಾ? ಅವಾಗ ಅಧಿಕಾರ ಇದ್ದಾಗ ನಿಮ್ಮ ಸಮುದಾಯದವ್ರನ್ನ ಇಟ್ಕೊಂಡು ಜ್ಞಾಪಕ ನಮ್ಮ ಸಮುದಾಯದವ್ರಂತ ಜ್ಞಾಪಕ ಬರಲಿಲ್ವಾ? ಅವಾಗೆಲ್ಲ ಕೇಸುಗಳು ಹಾಕಿಸಿ, ತೊಂದರೆ ಕೊಟ್ಟು, ಕಿರುಕುಳ ಕೊಟ್ಟು ಎಲ್ಲ ಆಗಿ ಇವಾಗ ಅಧಿಕಾರಕ್ಕೋಸ್ಕರ ಅಧಿಕಾರ ಇದ್ದಾಗ ದುರ್ಬಳಕೆ ಮಾಡಿಕೊಂಡು ಈಗ ಅಧಿಕಾರ ಇದ್ದಾಗ ನಮ್ಮವರು ನಮ್ಮ ಕೈ ಹಿಡಿತಾರೆ, ನಮ್ಮ ಸಮುದಾಯ ನಮಗೆ ಸೇರ್ತಕ್ಕಂಥ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳ್ತಿದ್ರಲ್ಲ, ಖಂಡಿತವಾಗ್ಲೂ ಇದು ಸುಳ್ಳು. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಶತಾಯಗತಾಯ ತಾನು ಗೆಲ್ಲಲೇಬೇಕು ಅಂತ ಸುಧಾಕರ್ ಪಣ ತೊಟ್ಟಿದ್ದಾರೆ. ಮೋದಿ ಅಲೆಯಲ್ಲಿ ತಮ್ಮ ಗೆಲುವು ಸುಲಭ ಅಂತ ಭಾವಿಸಿದ ಸುಧಾಕರ್ಗೆ ಇವತ್ತು ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿರೋ ವಿರೋಧಗಳನ್ನ ಹೇಗೆ ಎದುರಿಸೋದು ಅನ್ನೋ ಆತಂಕ ಶುರುವಾಗಿರೋದಂತೂ ಸಹಜ.